ಎಲ್ರು ತಮ್ಮನಲ್ಲಿ ನೋಡೇ ಒಳಗಡೆ ಬಂದಿರ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಜಸ್ಟ್ ಒಂದು 2 ಮಿನಿಟ್ಸ್ ಮಾತಾಡ್ಕೊಂಬರೋಣ ಡೆವಿಲ್ ಸಿನಿಮಾ ಬಗ್ಗೆ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೆಡಿ ಸಿನಿ ಟಾಕ್ಗೆ ಸ್ವಾಗತ. ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಚಾನಲಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ. ಸೊ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣವಾ. ಸೊ ದ ಡೆವಿಲ್ ಸಿನಿಮಾದ ಟ್ರೈಲರ್ ನೋಡೇ ಇರ್ತೀರಾ. ಟ್ರೈಲರ್ ಕಟ್ ಬಗ್ಗೆ ಇಲ್ಲಿ ಮಿಲನಾ ಪ್ರಕಾಶ್ ಅವರಿಗೆ ಅಪ್ರಿಸಿಯೇಟ್ ಹೋಗ್ಲೇಬೇಕು. ಸೊ ಏನಕ್ಕೆ ಅಂದ್ರೆ ಟ್ರೈಲರ್ ನೋಡೋದಕ್ಕೂ ಚೆನ್ನಾಗಿರ್ಬೇಕು. ಸೊ ನಮ್ಮ ಮುಖ್ಯ ಪಾತ್ರ ಮೇನ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಸೊ ಅದರ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂತ ಆಡಿಯನ್ಸ್ ಗೆ ಟ್ರೈಲರ್ ಮುಖಾಂತರನೇ ಎಸ್ಟಾಬ್ಲಿಷ್ಡ್ ಆಗಿರ್ಬೇಕು. ಅಂಡ್ ಆಡಿಯನ್ಸ್ ನ ಥಿಯೇಟರ್ ಗೆ ಕರ್ಕೊಂಬರೋ ತರನು ಇರಬೇಕು. ಸೊ ಈ ಎಲ್ಲಾ ಬಾಕ್ಸ್ ಗಳನ್ನ ಇಲ್ಲಿ ಮಿಲನಾ ಪ್ರಕಾಶ್ ಅವರು ಟಿಕ್ ಮಾಡಿದ್ರಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಟ್ರೈಲರ್ ನ ಕಟ್ ಮಾಡಿದ್ರು. ಸೊ ಇವಾಗ ದ ಡೆವಿಲ್ ಸಿನಿಮಾದ ಐಪ್ ಯಾವ ರೀತಿ ಇದೆ ಹೊರಗಡೆ, ದರ್ಶನ್ ಅವರ ಸಿನಿಮಾಗಳ ಬಗ್ಗೆ ಕರ್ನಾಟಕದಲ್ಲಿ ಐಪ್ ಬಗ್ಗೆ ಆಗಿರ್ಬೋದು ಅಥವಾ ಸೆಲೆಬ್ರೇಷನ್ ಬಗ್ಗೆ ಆಗಿರ್ಬೋದು ಮಾತಾಡೋಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ. ಅವರ ಕ್ರೇಜಿ ಫ್ಯಾನ್ಸ್ ಮಾತ್ರ ಪ್ರಮೋಷನ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು, ಸೊ ಕ್ರೇಜಿ ಲೆವೆಲ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಡಿಸೆಂಬರ್ 10 ಇವತ್ತು, ಡಿಸೆಂಬರ್ 11ನೇ ತಾರೀಕಿಗೆ ನಾಳೆ ಮಾರ್ನಿಂಗ್ ಫಸ್ಟ್ ಡೇ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದಾರೆ ಆಡಿಯನ್ಸ್ ಮಾತ್ರ. ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಒಂದಿಷ್ಟು ವಿಚಾರಗಳು ಸಿನಿಮಾ ನೋಡೋದಕ್ಕೆ ಮುಂಚೆ ಮಾತಾಡ್ಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಟ್ರೈಲರ್ನ ನೋಡಿದೆ, ನನ್ಗೆ ಕತೆ ಅಂತೂ ಒಂಚೂರು ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಹೇಳಿದ್ದು ಮಿಲನಾ ಪ್ರಕಾಶ್ ಅವರಿಗೆ ಅಪ್ರಿಸಿಯೇಟ್ ಮಾಡ್ಲೇಬೇಕು ಅಂತ. 5 ದಿನ ಆಯ್ತು ಅನ್ಕೊಳ್ತೀನಿ ಟ್ರೈಲರ್ ರಿಲೀಸ್ ಆಗಿ. ಸೊ ಎಷ್ಟೋತ್ತರು ಟ್ರೈಲರ್ನ ನೋಡಿದೀನಿ, ಏನು ಗೊತ್ತಾಗ್ತಿಲ್ಲ. ಒಂದಂತೂ ನಿಜ, ಇಲ್ಲಿ ಮಿಲನಾ ಪ್ರಕಾಶ್ ಅವರಾಗಿರ್ಬೋದು ಅಥವಾ ಇಲ್ಲಿ ದರ್ಶನ್ ಅವರಾಗಿರ್ಬೋದು, ಅವರ ಕಂಫರ್ಟ್ ಜೋನ್ ನ ಕಂಪ್ಲೀಟ್ ಆಗಿ ಬಿಟ್ಟು ಹೊರಗಡೆ ಬಂದು ಸಿನಿಮಾ ಮಾಡಿದ್ದಾರೆ ಅಂತ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಮಿಲನಾ ಪ್ರಕಾಶ್ ಅವರು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಮಾಡಂತವ್ರು. ಈ ಕಡೆ ದರ್ಶನ್ ಅವರು ಪಕ್ಕ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡಿದಂತವ್ರು. ಸೊ ಎಲ್ಲಾ ಜೋನ್ ಅಂದ್ರೆ ಈ ಕಂಫರ್ಟ್ ಜೋನ್ ನ ಕಂಪ್ಲೀಟ್ ಆಗಿ ಸೈಡ್ಗೆ ಇಟ್ಟು ಬೇರೆ ತರ ಸಿನಿಮಾ ಮಾಡಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ. ಸಿನಿಮಾದಲ್ಲಿ ಮುಖ್ಯವಾಗಿ ರಚನಾ ರೈ ಅವರ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಈ ಕಡೆ ಅಚ್ಯುತಣ್ಣನ ಕ್ಯಾರೆಕ್ಟರ್ ಆಗಿರ್ಬೋದು, ಮಹೇಶ್ ಮಂಜುಸ್ಕರ್ ಅವರ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಅನ್ಕೊಳ್ತೀನಿ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಟರ್ನಿಂಗ್ ಪಾಯಿಂಟ್ ಈ 3 ಪಾತ್ರಗಳಿಂದನೇ ಆಗಿರ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಅವ್ರದೇ ಆದಂತ ಕತೆ ಓಡಾಡ್ತಿತ್ತು. ಸೊ ಏನಂತಂದ್ರೆ ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಟ್ರೈಲರ್ ನೋಡಿದಿರ ಅಂದ್ರೆ ಇಲ್ಲಿ ನಮ್ಮ ಅಂದ್ರೆ ದರ್ಶನ್ ಅವರು ಡೆವಿಲ್ಗೂ ಮುಂಚೆ ಧನುಷ್ ರಾಜಶೇಖರ್ ಅವರು ಅಂದ್ರೆ ಮಹೇಶ್ ಮಂಜೇಶ್ಕರ್ ಅವರು ಏನ್ ಪಾತ್ರ ಮಾಡ್ತಾ ಇದಾರಲ್ಲ ರಾಜಶೇಖರ್ ಅವರು, ಸೊ ದರ್ಶನ್ ಅವರ ತಂದೆ ಪಾತ್ರದಲ್ಲಿ ಇವ್ರು ಕಾಣಿಸ್ಕೊಳ್ತಾ ಇದಾರೆ. ಒಂದು ತಂದೆನೇ ಮಗಗ ಮೋಸ ಮಾಡಿ, ಸೊ ಅದಾದ್ಮೇಲೆ ಧನುಷ್ ಪಾತ್ರದ ಏನಿದೆಲ್ಲ, ಧನುಷ್ ಅವರು ಡೆವಿಲ್ ಆಗಿ ಕನ್ವರ್ಟ್ ಆಗಿರೋದು, ಚೇಂಜ್ ಓವರ್ ಆಗ್ಬೋದೇನೋ. ಅಂಡ್ ಅದಕ್ಕೂ ಮುಂಚೆ ಇಲ್ಲ ಡೆವಿಲ್ಗಳು ಅಂದ್ರೆ ಅಥವಾ ಏನೇನೋ ಹೇಳ್ತಾ ಇದೀನಿ. ಸೊ ವಿಲನ್ಗಳು ಏನಾದ್ರು ಇವರ ತಂದೆನ ಏನಾದ್ರು ಸಾಯಿಸಿ ಅದಾದ್ಮೇಲೆ ದರ್ಶನ್ ಅವರು ಡೆವಿಲ್ ರೀತಿ ಚೇಂಜ್ ಓವರ್ ಕಾಣಿಸ್ಬೋದೇನೋ, ಅಥವಾ ಇಲ್ಲ ಅಂತಂದ್ರೆ ಎಲ್ಲ ಗೊತ್ತಿದ್ದು ಏನೋ ಒಂದ್ ಕಾರಣಕ್ಕೋಸ್ಕರ ಡೆವಿಲ್ ರೀತಿ ಬದಲಾಗ್ಬೋದೇನೋ. ಟ್ರೈಲರ್ ನೋಡ್ತಿದ್ರೆ ಒಂದು ಎಷ್ಟೇ ಡೆವಿಲ್ ರೀತಿ ಅನ್ಕೊಳಕ್ ಹೋದ್ರು ಆ ಹೀರೋ ಇಮೇಜ್ ಕಾಣಿಸ್ತಾ ಇದೆ ದರ್ಶನ್ ಅವರು. ಸೊ ಹೀರೋ ಅಲ್ಲ, ಹೀರೋ ಇಮೇಜ್ ಕಾಣಿಸ್ತಾನೆ ಇರುತ್ತೆ. ಅಂಡ್ ಇಲ್ಲಪ್ಪ ಅಂತಂದ್ರು ಇಲ್ಲಿ ಅಚ್ಯುತಣ್ಣನ ಕೈ ಚಳಕ ಏನಾದ್ರು ತುಂಬಾ ಲೈಕ್ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ನೀವೆಲ್ಲ ನೋಡ್ತಾ ಇದ್ರೆ ಸೊ ತುಂಬಾ ಇಂಪ್ಯಾಕ್ಟ್ ಬೀಳುವ ಒಂದು ಪಾತ್ರದಲ್ಲಿ ಅಚ್ಯುತಣ್ಣವರು ಕಾಣಿಸ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸೊ ಇಲ್ಲಿ ವಿನಯ್ ಗೌಡ ಆಗಿರ್ಬೋದು ಸ್ಕ್ರೀನ್ ಅಲ್ಲಿ ತುಂಬಾ ಕಾಣಿಸ್ಕೊಂಡ್ರು. ಸೊ ನೋಡ್ಬೇಕಾದು. ಅಂಡ್ ದರ್ಶನ್ ಅವರ ಸ್ವ್ಯಾಗ್, ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಅನ್ಕೊಳ್ತೀನಿ ಆದಷ್ಟು ಬೇಗ. ಅಂಡ್ ನಾಳೆ ಯಾರೆಲ್ಲ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ತಾ ಇದಾರೆ ಕಮೆಂಟ್ ಅಲ್ಲಿ ತಿಳಿಸಿ. ನನ್ಗೆ ಯಾಕೋ ತುಂಬಾ ರಚನಾ ರೈ ಅವ್ರದ್ದು ಅಂಡ್ ಅಚ್ಯುತಣ್ಣ ಅವರ ಕ್ಯಾರೆಕ್ಟರ್ ತುಂಬಾ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಬೀಳುವಷ್ಟು ಇದೆ ಅನ್ಕೊಳ್ತಾ ಇದೀನಿ. ಕಾದ್ ನೋಡುವ. ಅಂಡ್ ಸಿನಿಮಾ ಮಾತ್ರ ಅದ್ದೂರಿಯಾಗಿ ಮೂಡಿ ಬಂದಿದೆ. ಆಲ್ ಓವರ್ ಕರ್ನಾಟಕದಲ್ಲಿ ಕ್ರೇಜಿ ಸೆಲೆಬ್ರೇಷನ್ ನಡೀತಾ ಇದೆ. ಇನ್ನು 1 ದಿನ ಬಾಕಿ ಇದೆ, ಸಿನಿಮಾ ರಿಲೀಸ್ ಆಗ್ತದೆ ಡಿಸೆಂಬರ್ 11ನೇ ತಾರೀಕಿಗೆ. ಸೊ ಯಾವ ರೀತಿ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಡೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಆದಷ್ಟು ಬೇಗ ರಿವ್ಯೂ ಜೊತೆ ಸಿಗ್ತೀನಿ. ಸೊ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ